ಗೈಸ್ ನೋಡಿ ನಮ್ಮ ಕಾಗೆ ಬೆಳಗ್ಗೆ ಕೊರೋನಾ ಬಂದಿತ್ತು ಕಾಗೆ ಕೇರಳಕ್ಕೆ ಹೋಗ್ಬಂದು ಹಾಕೋಮ್ಮ ಮಾಸ್ಕು ಕಾಣಿಸಲ್ಲ ಬಿಡೋಬ್ಬ ಹಾಕೊಳ್ಳು ಹಾಕೊಂಡ ಹಾಕೊಳ್ಳೋ ಮಾಸ್ಕ್ ಹಾಕೊಳ್ಳೋ ಫುಲ್ ಡಸ್ಟ್ ಜರ್ಗೋ ಹಾಕೊಳ್ಳೋ ಮಾಸ್ಕು ಜರ್ಗೋಲೇ ಐ ಮಾಸ್ಕ್ ಹಾಕೊಳ್ಳೋ ನೀನು ಫಸ್ಟು ಜರ್ಗೋ ಹಾಕೊಳ್ಳೋ ಮಾಸ್ಕು ಹಾಕಿದ್ಯಾ ಗೊತ್ತೇ ಆಗ್ತಿಲ್ಲ ವೈ ಕಣ್ಣು ನೋಡಿ ಎಷ್ಟು ಕೆಂಪುಗೆ ಐತಪ್ಪ ಅದಕ್ಕೆ ಮಾಸ್ಕ್ ಹಾಕೋಣ ನಶೆ ಬೆಳ್ಗೆ ಮತ್ತೊಂದು ಮುಟ್ಕೊಡಿಸ್ತೀನಿ ಎಂತ ಕಾಲು ಹೋಗ ಲಾಸ್ಟ್ ನೋಡಿ ಗೈಸ್ ಕಣ್ಣು ಹೋಗಲೇ ನಾವು ನಿಂತ್ಕೊಂಡಿದ್ದೀವಿ ಪೊಲೀಸ್ ಅಲ್ಲವನೇ ಯೂಟರ್ನ್ ಹೊಡೆದ್ಬಿಟ್ಟು ನೀನು ನನ್ನ ಮಗನು ಇರು ತಿರ್ಗಾ ಬರ್ತೀನಿ ಬೇಡ ಹೋಗಲೇ ಶಿಷ್ಯ ಹಾರ್ಸ್ಕೊಂಬಂದ್ಬಿಟ್ಟು ನೀವು ನನ್ನ ಮಗನು ಪೊಲೀಸ್ ಹತ್ರ ಆಫೀಸು ಬಿಟ್ರೆ ಯೂಟರ್ನ್ ನೋಡ್ತಿದ್ದು ಮತ್ತೆ ಯೂಟರ್ನ್ ನೋಡ್ಬಿಟ್ಟು ಯಾವುದೋ ಕಪಲ್ಸ್ ನೋಡೋದು ನಾವು ನನ್ನ ಮಕ್ಕಳು ಕಪಲ್ಸ್ ಹೋಗ್ತಾರೆ ನಾವು ಹೋಗೋಕ್ಕಾಗಲ್ಲ ಅಂತ ಬಂದಿರೋದು ಇವ್ನು ಇವರೇ ಅವತ್ತು ನೋಡಲ್ಲ ಹುಡುಗರು ಹೈಡ್ರೇಟೆಡ್ ಗಾಯ್ಸ್ ಸ್ಟೇ ಹೈಡ್ರೇಟ್ ಎಲ್ಲಿ ಹೋಗ್ತಾ ಇದೆಯಾ ಏಯ್ ತೋರ್ಸೋ ಇಲ್ಲಿ ಜಾಗ ಗೊತ್ತಿರ್ಬೋದು ನಮ್ಮ ಕೋಳಿ ಮನೆ ದೇರ್ ಟು ಪಿಕ್ ಹಿಮ್ ಅಪ್ ಹಾಗೆ ಕೂದಲಲ್ಲಿ ವೈಟ್ ಏರ್ಸು ಫೇಸ್ ಎಷ್ಟೇ ಬ್ಲ್ಯಾಕ್ ಇದ್ರು ಕೂದಲು ಮಾತ್ರ ವೈಟ್ ಆಗೋ ತಪ್ಪಲ್ಲ ಇವ್ನ ಕೋಳಿ ಫುಲ್ ರೆಡಿಯಾಗಿ ಬರ್ತಾವನೆ ಬರ 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 ಸ್ಲೋ ಓಡಿಸ್ಬೇಕು ಕೋಳಿ ಬೇಡಪ್ಪ ನನ್ನ ಗಾಡಿ ನಂದೆ ನಿನ್ನ ಗಾಡಿ ಹೆಸರೇನೋ ಕೋಳಿ ಒಂದು ಸ್ಪೆಂಡರ್ ಬೇಡಪ್ಪ ನಿನ್ನ ಗಾಡಿ ಹೆಸರೇನು ಸ್ಪೆಂಡರ್ ಬಂದು ಸ್ಪೈಡರ್ ಆಕ್ಟಿವಾ ಬಂದು ಚಿಂಟು ಚಿಂಟು ಎಲ್ಲೋಗ್ತಿರೋದು ಇವಾಗ ಮೈ ಸ್ಪೈಡರ್ ನೋಡಿ ಎಷ್ಟು ಚೆನ್ನಾಗಿದ್ದೀನಲ್ಲ ಮಚ್ಚ ನೋಡಕ್ಕ ಒಂದು ಕಿಸ್ಕೊಡು ಅಯ್ಯ ಅಲ್ಲೇ ಹೋಗ್ತಿರಲ್ಲ ನೀನು ಗೈಸ್ ಈ 3 ಜನ ಯಾರು ಚೆನ್ನಾಗಿದ್ದೀವಿ ಅಂತ ಸ್ವಲ್ಪ ಕಮೆಂಟ್ ಮಾಡಿ ನೋಡೋಣ ಕೋಹ್ಲಿ ಅಂತಾನೆ ಹಾಕಿ ಗೈಸ್ ಕಮೆಂಟ್ ಕೋಹ್ಲಿ ಯಾ ನನ್ನ ಬ್ರೋ ನಿನ್ನ ಹೆಸರೇನು ಒರಿಜಿನಲ್ ಹೆಸರು ಉದಯ್ ಅಪ್ಪು 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 ಏನದು ಅಪ್ಪು ಇಸ್ ಮೈ ಹೆಸರು ಅಪ್ಪ ಅಮ್ಮ ಇರೋದು ಉದಯ್ ಅಪ್ಪು ಇಸ್ ಮೈ ಪೆಟ್ ನೇಮ್ ಪೀಪಲ್ ಕಾಲ್ ಮೀ ಅಪ್ಪು ಇನ್ ಮೈ ವಿಲೇಜ್ ಮಚ್ಚ ಇದೆಲ್ಲ ಹಾಕ್ಬೇಡ ಮಚ್ಚ ನಿಂಗೆ ಅಪ್ಪ ಗಚ್ಚಲ್ಲ ಯಾವುದೋ ಖಾಲಿ ಲೇಔಟ್ ಕರ್ಕೊಂಬಂದಾನೆ ಏನು ಮಾಡೋ ಕರ್ಕೊಂಬಂದ ಇಲ್ಲಿ ನೇಚರ್ ಅಂತೆ ಗೈಸ್ ಚೆನ್ನಾಗೈತೆ ಹುಡುಗರು ಬರೋ ಜಾಗ ಅಲ್ಲ ಅದು ಕ್ಯೂಟೀಸ್ ಕೋಳಿ ಗುಟ್ಟಿ ಹೋಗಿರಲ್ಲ ಕಾಗೆ ಅಲ್ಲಾಡ್ತಾವ ಸುಮ್ಮನೆ ಅಲ್ಲೇ ನೋಡಿ ಗೈಸ್ ಕಾಗೆ ಅಲ್ಲಾಡಿಸ್ತಾವ ಕಾರು ಗಾಡಿನ ಯಾವ ರೈಡರು ಕೋಳಿ ನೀನು ಯಾವ ರೈಡರು ಲಾಸ್ಟ್ ಟೈಮ್ ಚಡ್ಡಿಯಾಗಿ ಬಂದಿದ್ದು ಈ ಸೇಮ್ ಯಾಕೆ ಫುಲ್ ರೆಡಿ ಆಗ್ಬಿಟ್ಟು ಬಂದಿರೋದು ಡಿಫ್ರೆನ್ಸ್ ಮಚ್ಚ ಡಿಫ್ರೆನ್ಸ್ ಯಾಕೆ ಡಿಫ್ರೆನ್ಸ್ ಅಪ್ಪ ಡಿಫ್ರೆಂಟ್ ಆಗಿರ್ಬೇಕು ಒಂದೊಂದು ಟೈಮ್ ಮನೆ ಬಿಡ್ಬೇಕಾದ್ರೆ ಕಾಲ್ ಮಾಡಿದ್ರಿ ಮಚ್ಚ ಚೆನ್ನಾಗಿ ಕಾಣಿಸ್ಬೇಕಲ್ಲ ಯಾವ್ದಾರ ಹುಡುಗಿ ಯಾವ್ದಾರ ಹುಡುಗಿ ಬಿದ್ದರೆ ಯಾವ್ದು ಹುಡುಗಿ ಬೀಳ್ಬೇಕು ಅಂತ ನಮ್ಮ ಬ್ಲಾಗ್ ನೋಡ್ಬಿಟ್ಟು ಹುಡುಗಿ ಬೀಳೋದೆಲ್ಲ ಬೇಡ ಅನ್ಭವಿಸ್ಬಿಟ್ಟಿದ್ದೀನಿ ಬೇಡ ಬೇಡ ನೊಂದು ಬಿಟ್ಟಿದ್ಯಲ್ಲ ನಿಂಗೆ ಯಾವ ಥರ ಹುಡುಗಿ ಬೇಕಲ್ಲ ಲಾಯಲ್ ಆಗಿರ್ಬೇಕು ಮತ್ತೆ ಅಷ್ಟೇ ಸಾಕು ಕಾಯಿ ಒಂದಿದ್ರೆ ಸಾಕಾ ಬಣ್ಣೆ ಸುರ್ಸ್ ಕನ್ನಡಿಗರಾಗಿರ್ಬೇಕು ಕನ್ನಡಿ ದೊಡ್ಡಗಿನ್ನೇ ಸುರ್ಸ್ಕೊಂಡಿದ್ರೆ ಅದೆಲ್ಲ ಕಾಗೆ ಅಂತ ಅವ್ರ ಬ್ಯಾಂಬೂ ಫಾರೆಸ್ಟ್ ರೋಡ್ ಅಲ್ಲಲೇ ಗಾಡಿ ಹಾಕ
Guys, we're going to Akama ಬೆಟ್ಟ. ಬೆಟ್ಟನೇ ಕಾಣಿಸ್ತಿಲ್ಲ ಅದು. ಬ್ಯಾಕ್ ಕ್ಯಾಮ್ರಾ ಹೋಗ್ತಾ ಇದೀವಿ ಮುಂದೆ. ಕೋಲಿ 3 ಬೆಟ್ಟ ಆಗ್ತಾ ಇದೀವಿ. ನೋಡ್ಕೊಂಡ್ ಬಿಡಲಿ, ಫಸ್ಟ್ ಪೆಟ್ರೋಲ್ ಇಲ್ಲ. ನೋಡಿ ಗೈಸ್, ಆಕಾಶಕ್ಕೆ ಇಂಗ್ಲೀಷಲ್ಲಿ ಏನಂತಾರ ಕಾಗೆ? ಕ್ಲೌಡ್ಸ್, ಸ್ಕೈ, ಕ್ಲೌಡ್ಸ್ ಅಂತೆ. ಅಯ್ಯೋ ದೇವಾ, ವ್ಯೂ ಚೆನ್ನಾಗಿದೆ. ಆದ್ರೆ ಏನ್ ತಪ್ಪ, ಇವ್ರ ಜೊತೆ ಬಂದ್ಬಿಟ್ಟಿದೀವಿ, ಏನ್ ಮಾಡೋದು? ಇನ್ನೇನು ಬಿಸಿಲಲ್ಲಿ ಯಾವ ಮುದುಕಿ ಜೊತೆ ಬರ್ತೈತೆ ಚೇಂಜ್ ಮಾಡ್ಬಿಟ್ಟವೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ. ನೋಡಿ ಗೈಸ್, ಇಲ್ಲಿದೆ ಬೆಟ್ಟ. ಎಲ್ಲಿ ಕಾಣಿಸ್ತೈತೆ ನಂದಿ ಹಿಲ್ಸು? ಅದ ಲೆಫ್ಟಲ್ಲಿ ಇರೋ ತಾನೆ ಇದು ನಂದಿ ಹಿಲ್ಸ್ ಗೈಸ್. ಇಲ್ಲಿ ಕಾಣಿಸ್ತಿರೋದು ಏನೋ ಮಾಡ್ತಿದ್ದೆ, ಬೆಟ್ಟದ ಮೇಲೆ ತಿನ್ಬೇಕಂತ 3 ಸ್ವೀಟ್ ತಗೊಂಬಂದವನೆ, ಕಾಸಿಲ್ಲ ಅಂತ. ನಂಗೆ ಬೇಡಪ್ಪ, ಸ್ವೀಟ್ ನೋಡಿದೆ ತಿನ್ಬೇಕು ಅನಿಸ್ತಿಲ್ಲ. ಇದೇ ಗೈಸ್ ನಮ್ಮ ಪಾಲು. ಬೆಟ್ಟದ ಮೇಲೆ ಕೆರೆ ಇದೆ. ಕೆರೆಯಲ್ಲಿ ಏನಿದೆಯೋ? ಎಲ್ಲೈತ ಲೋಟಸು? ಎಲ್ಲೋ ಕಾಣಿಸ್ತಾನೆ ಇಲ್ಲ. ಐತಲ್ಲ, ಓಪನ್ ಆಗಿಲ್ಲ ಚಿಕ್ಕದಾಗ. ಇದೇ ಲೋಟಸ್. ಕಿತ್ಕೊಂಬರೋ ಕೊಲ್ಲಿದೆ. ಅಲ್ಲೇ ಗುಟ್ಟು ಬೆಳೆದವ್, ನೀನು ಆರಾಮಾಗಿ ಹೋಗ್ಬೋದು. ಪಕ್ಕ ಕೇಳಾಕಿದ್ದು ಕೇಳಾಕಿದ್ದ ನೀನು. ನಮ್ಮ ಕೋಳಿ ಬೊಕ್ಕೆ ಇಟ್ಕೊಂಡು ಅವ್ನು ಏನೋ ಮಾಡ್ತೇವೆ ಬೊಕ್ಕೆನ ಪ್ರಪೋಸಲ್ ಹುಡುಗಿಗ. ಬೆಟ್ಟ ಫುಲ್ ಕಪಲ್ಸ್, ಹೊಟ್ಟೆ ಉಳಿತಾ ಇದ್ದೆ. ಇವನ್ ಕೋಳಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಇಲ್ಲೇ ಅಂತೆ, ಎಂಡ್ ಆಗಿದ್ದು ಇಲ್ಲೇ ಅಂತೆ. ನೆರ್ಲೈತೆ ಅಂದ್ಬಿಟ್ಟು ಡೆಂಗ್ಸ ಕರ್ಕೊಂಬಂದವ್ರು ಇವರು. ನೋಡಿ ಕೋಳಿ, ನೀನು ಯೋಗ್ಯತೆ ಕೊಡು. ನಮ್ಮನ್ನು ಒಬ್ಬನ ಪಟಾಯಿಸಿಲ್ಲ, ಅವ್ನು ನೋಡಿ ಇಬ್ಬರನ್ನ ಪಟಾಯಿಸ್ಕೊಂಬಂದ. ಫ್ಲಾಶ್ ಬ್ಯಾಕ್. ಹುಡುಗಿ ಬಿದ್ದೆ ಅಂದ್ಬಿಟ್ಟು ಹಿಂಗೆಲ್ಲ ಹಾಳು ಮಾಡ್ತಾರಲ್ಲ ಓಡ. ಎಲ್ಲ ಕೋಳಿ ಅಂತವ್ರೆ. ಏನು ತಿನ್ಬೋದು? ಏನದು? ರೆಡ್ ಸೀಡ್ಸ್. ನೋಡಿ ಗೈಸ್, ವ್ಯೂ ಹೆಂಗಿದೆ. ಕೋಳಿ ಅವ್ರದ್ದು ಇದೆಲ್ಲ ಕೆಳಗಡೆ ಇದು. ಇದೆಲ್ಲ ಕಾಗೆ ಅವ್ರದ್ದೆ ಫುಲ್ಲು. ಮೈನಿಂಗ್ದು ಬೆಟ್ಟ ಎಲ್ಲ ಐತಲ್ಲ, ಎಲ್ಲ ಕಾಗೆ ಕೋಳಿದು. ಒಳ್ಳೆ ಕಾಸು ಮಾಡ್ತಾನೆ. ಏಯ್, ನೀನೇನೋ ತೋರ್ಸಲ್ಲ, ನಿಂದು ಹೆಸರು ಬರ್ತಿತ್ತು. ಆ ಕಡೆ ಎಲ್ಲ ಬಂದಿದೆ. ಇದು ಕೋಳಿನ ಗೈಸ್ ಬರ್ದಿದ್ದು, ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ. ಅದೆಲ್ಲ ಸುಳ್ಳು. ಲವ್ನ ಡಿಸ್ಕ್ರಿಪ್ಷನ್ ನೀನು ಬಂದಿದ್ದ ಇಲ್ಲ ಅಲ್ಲ? ನಾನು ಆ ಥರ ಎಲ್ಲ ಹಾಳು ಮಾಡಕ್ಕೆ ಬರಲ್ಲಪ್ಪ. ಅಲ್ಲ ನಿಮ್ಮ ಅವರಿಬ್ರು ಬರೋ ಮಧ್ಯೆ ನಾನು ಏನಕ್ಕೋ ಬರಲಿ. ಬಿಸ್ತವ್ರೆ ಕೋಳಿ, ಬಿಸ್ತವ್ರೆ ಬಗ್ಸ್ ಹೊಡಿರೋ. ಅನ್ಸೆನ್ಸರ್ಡ್ ಅದ. ಕಟ್ ಮಾಡು. ಇನ್ನೊಂದು ಮಗನ ಹಾಕೊಂಬಂದವ್ರೆ. ಅಲ್ಲಿ ಯಾರೋ ನೋಡಿದ್ರೆ ಕುಪ್ಪಲ್ಸ್ ಹಾಕೊಂಬಂದವನು. ಕೋಳಿಗೆ ಏನೋ ಹೇಳ್ತಲ್ಲೋ, ಯಾರ್ದೋ ಲವ್ ಸ್ಟೋರಿ. ಲವ್ ಸ್ಟೋರಿ ಬಿಡು. ಅದನ್ನೇನಂದೆ, ಕಪಲ್ಸ್ ಏನಂತಾರೆ ಹಿಂದಿಯಲ್ಲಿ? ಅದೇನು ಏನು ಹೇಳ್ತು ವರ್ಡ್ ಹಿಂದಿಯಲ್ಲಿ ಅನ್ನೋದೇ ಇಲ್ಲ. ಮತ್ತೆ ಹೆಂಗ್ ಹೇಳ್ತಾರೆ ಹೇಳು ಅದನ್ನ. ಸ್ವಲ್ಪ ಜನ ಲವರ್ಸ್ ಇರ್ತಾರಲ್ಲ, ಜಾತ್ರೆಗಳು ಬಿಟ್ಟೋದ್ರೆ ಅಳ್ತಾರೆ, ಸೂಸೈಡ್ ಮಾಡ್ಕೋತಾರೆ. ಅವನ್ನೆಲ್ಲ ನಿಂಬಿ ಅಂತಾರೆ. ಅದಕ್ಕೆ ನಾವು ಗೊತ್ತಿಲ್ಲ, ಏನೋ ಒಂದು ಹೇಳ್ದೆ. ಸಾಕು ಆ ವರ್ಡ್ಕಿನ್ನ ಗೊತ್ತಿಲ್ಲ ನನಗೆ. ನಿಂಬೆಹಣ್ಣು ಹೇಳು, ನೀನು ಹೇಳು. ಫಸ್ಟ್ ಟೈಮ್ ಹೇಳಿದ್ದು ನಿಂಬೆಹಣ್ಣು ಅಂತ, ಆಮೇಲೆ ನಿಂಬಿ ಅಂತ. ಬಟ್ ಅದು ಆ್ಯಕ್ಚುಲಿ ನಿಬ್ಬಿ ಅದು. ಮಿಸ್ಟೇಕ್ಸ್ ಹ್ಯಾಪನ್ಸ್ ಮಚ್ಚ.
ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ ಓಕೆ ಏನಯ್ಯ ಒಂದು ನಿಮಿಷ ನಾನು ಪೆದ್ದ ಈತ ಈ ರೇಂಜ್ಗೆಲ್ಲ ಆಗ್ಬಾರ್ದು. ನಿಂಬೆ ಹಣ್ಣು ಅಂದ್ರೆ ಏನೋ ಅದೆಲ್ಲ ಅಂದಿಲ್ಲ ನಾನು. ಅದಕ್ಕೆ ಗೈಸ್ ನಿಮ್ಗಿನ್ನ ಲವ್ ಇಲ್ಲ. ಲವೇ ಬೇಡ ನನ್ಗೆ, ಕಾಗೆ ಥರ ಸಿಂಗಲ್ ಆಗಿರ್ತೀನಿ. ಇಷ್ಟೊತ್ತು ಸ್ಟೋರಿ ಹೇಳ್ದ ಗುರು, ಇಲ್ಲೇ ಸ್ಟಾರ್ಟ್ ಆಯ್ತು, ಇಲ್ಲೇ ಎಂಡ್ ಆಯ್ತು. ಇಲ್ಲ ನಾನು ಲವ್ ಎಲ್ಲ ಮಾಡಲ್ಲ. ಖುಷಿ ಅನ್ನು ನಾನು ಒಪ್ಕೊಂತೀನಿ, ಖುಷಿ ಅನ್ನು ನಮ್ಮ ಹಿಂಗೆಲ್ಲ ಹಾಕ್ಬಿಟ್ರು ಅವಮಾನ ಆಗ್ತದೆ. ಖುಷಿ ಅನ್ನು ಸಾಪಸ್ ಹಿಂಗೆ ನಡ್ಕೊಂಡು ಇಳ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್. ಅಕ್ಕನ ನೋಡಿ ಕೆರೆ ತುಂಬ ಹೋಯ್ತು. ಇಲ್ಲ ಇದು ಫಿಶು, ಇದೇನಾ ಫಿಶು? ಎಷ್ಟೊಂದಿದೆ ಕ್ಯಾಮ್ರಾ ಕಾಣಿಸ್ತೈತೆ ಸ್ವಲ್ಪ, ಪರವಾಗಿಲ್ಲ. ಫಿಶಸ್, ಕೋಲಿ, ಕಾಗೆ ಇದ ಕರಿಯ. ಏನು ಸ್ಮಾರ್ಟಾಗಿ ಕಾಣಿಸ್ತಾನೋ ಕೋಲಿ. ಇದು ಕೋಲಿ ರಿವೆಂಜ್ ಬೇಕು, ಕೋಲಿ ರಿವೆಂಜ್ ಬೇಕು. ಹೋಗಲ್ಲ ಅವನು. ನೀನು ನನ್ನ ಜೊತೆಗೆ ಬರ್ಬೇಕು ಗಾಡಿಯಾಗ. ಇಲ್ಲ ಕೋಲಿ ಗಾಡಿ ಕಿನ್ನಿ ಹತ್ರ ಐತೆ ತಾನೆ. ನೀನು ಹುಡ್ಕೋ, ವಾಪಸ್ ಹೊಡಿಯೋ ಅಂಕ. ಹುಡುಗರು ಮೀನು ಹಿಡಿತವ್ರೆ ಇಲ್ಲಿ. ಅಭಿ ಸಿಗ್ತಾವ ಮೀನು? ಸಿಗ್ತೈತಾ? ಈ ಬಾಟ್ಲಲ್ಲಿ ಇದ್ದವ್ರು ನೋಡು. ವಾ ನಡಿ ಮುಂದೆ ನೋಡ್ಕೊಂಬರೋಣ. ಆ ಎಕ್ಕ ಎಲ್ಲೋದು ಕಾಣಿಸ್ತೈತಾ? ಮೀನು ಕಾಣಿಸ್ತೈತೆ ಇದ್ರಾಗ ಜಾಸ್ತಿ ಅವು. ಉಲ್ಟಾ ಆಗ್ಬಿಡಿದೆ. ಎಲ್ಲಿ ಹಿಡಿತಾರೆ ಗೊತ್ತಾಗಿ ಮೀನು, ಇಲ್ಲಿ ಹಿಡಿತಾರೆ. ನೀರು ಅಪ್ಪಿ ಏನು ಮಾಡ್ತೀರಾ ಹಿಡ್ಕೊಂಡು? ಹುಡುಗರ ಥರ ಫಿಶಿಂಗ್ ಮಾಡಕ್ಕೆ ಬಟ್ಟೆ ಇಲ್ಲ, ಅದಕ್ಕೆ ಕೋಳಿ ಅಪ್ಪರ್ ಎತ್ಕೊಂತಿದ್ವಿ. ಕೊಡೋ ಅಪ್ಪರು. ಬೇಡ ಬೇಸಿಕ್ಲಿ ಫ್ರಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಏನದು? ದಿಂಗು ಮಂಟ ದಿಂಗಾಡಕ್ಕಷ್ಟೇ ದಿಂಗ್ಲೇದಕ್ಕೋ ನೀ ಕೊಡುಕೋ. హే దెంగు దెంగు మని దేవులాడుకొస్తే దెంగడే మత్త నీ కొడుకు కొడలా నీ గుద్ద కోడిపి వాసన అందుకే దెంగడు ಆಗಿದೆ. ರೋಡಲ್ಲಿ ಜರ್ಮನ್ ಶೆಪರ್ಡ್ ರಾಟ್ ವೀಲರ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಾವು ಗಾಬರಿ ಈ ಕಡೆ ಕೆರೆ, ಈ ಕಡೆ ಆರಾಮ್ ದೊಡ್ಡ ಮೀನು. ಏನಾಯ್ತು ನೋಡಲ್ಲ ಈ ಸೀನು. ಹಸುಗಳು ಗ್ರೇಸಿಂಗ್, ಕೋಳಿ ಗಾಡಿ ಓಡಿಸಿಂಗ್. ಸಂಜೆ ಅಮೇಜಿಂಗ್. ನೋಡಿ ಗೈಸ್, ಇವಾಗ ಕೆಲಸ ಇಲ್ಲ ಅಂತ ಈ ಕೆರೆನ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ ನೋಡಿ. ನಾವು ಆ ಬೆಟ್ಟದ ಮೇಲೆ ಇದ್ದಿದ್ದು ನಾವು. ಯಾವ ಪೀಸ್? ಚಿಕನ್ ಪೀಸೇನಾ? ಪೀಸ್ ಸ್ಪೆಲ್ಲಿಂಗ್ ಅದು ಕರೆಕ್ಟ್ ಫಲಿ. ಏಮನ್ ಗಾಡಿಗೆ ಬಿಸಾಕಿ ಒಳಗಡೆ ಇಟ್ಕೋ, ಇಲ್ಲ ಕೊಟ್ಬಿಡು ಬೇಡ ಅಂದ್ರೆ. ನಿಮ್ಮ ಇದು ಬ್ರೇಕಪ್ ಸ್ಟೋರಿ ಬಸ್ ಸ್ಟ್ಯಾಂಡಾಗ ಬೈಸ್ಕೊಂಡಿದ್ದಲ್ಲ ಅವಳ ಹತ್ರ, ಅದನ್ನ ಹೇಳು. ಇವು ಮಚ್ಚ ಬೈಸ್ಕೊಂಡಿರ್ತಿದ್ರು. ಅವ್ನು ಬೈ ಯಾಕೆ ಬೈಸ್ಕೊಂಡೆ ಹೇಳೋದು ನೀವು? ನಾನು ಹೇಳ್ಬಿಡ್ತೀನಿ. ಪ್ರಿನ್ಸಿಪಲ್ಲಿ ಕ್ಯಾಸ್ಟ್ ಅಂತ ಇರಬಾರ್ದು ಮಚ್ಚ. ಲವ್ವಲ್ಲಿ ಕ್ಯಾಸ್ಟ್ ನೋಡೋಣ ಏನಂತೀಯ? ಲವ್ ಅಲ್ಲ ಅದು. ಹೇಳಕೊಳ್ಳಿ. ಲವ್ವಲ್ಲಿ ಕ್ಯಾಸ್ಟ್ ನೋಡೋಣ ಏನಂತಾರೆ ಬ್ರೋ? ಉದಯ್ ನಾನು ಕ್ಯಾಸ್ಟ್ ಎಲ್ಲ ನೋಡಲ್ಲಪ್ಪ. ಇನ್ನೇನು ಐ ರೆಸ್ಪೆಕ್ಟ್ ಲವ್ ನಾಟ್ ಕ್ಯಾಸ್ಟ್. ಹಂಗಾದ್ರೆ ಹುಡುಗಿನೇ ನೋಡೋದು ಕ್ಯಾಸ್ಟ್. ಇವಾಗ ಮಚ್ಚ ಒಂದು ಪೀಸಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಆ ಹುಡುಗಿ ಡೈರೆಕ್ಟ್ ಆಗಿ ಹೇಳ್ಬೇಕು ಮೀನ್ಸ್ ಅದು ಹೋಗಿದೆ ಅಲ್ಲಿ ಮುಂದೆ ಮಚ್ಚ. ಇನ್ನು ಸಿಗ್ಮಾ ಹಾಕಕ್ಕಾಗಲ್ಲ ಮಚ್ಚ. ನಾವು ಕಳ್ಸ ಆ ಕಡೆ. ಯಾವ್ದು ಚೂತಿಯಾನಲ್ಲ ಸಿಗ್ಮಾ ಮಾಡ್ತೀನಿ ಅಂದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಅವ್ನು ಸಿಗ್ಮಾ ಅಂತ ಈಗ ಹೇಳಕೊಳ್ಳಿ. ಎಲ್ಲ ಫ್ಲಾಪ್ ಆಗೋಯ್ತು ಮಚ್ಚ. ಫಸ್ಟ್ ಇಂದ ಪೀಸಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಹಾಂ ಪ್ರಪೋಸ್ ಮಾಡೋವಾಗ ಹುಡುಗಿ ಒಂದು ಮಾತು ಹೇಳಿದ್ಲು, ಹ್ಞೂ ನಿನ್ನ ಕ್ಯಾಸ್ಟು ಲೈಕ್ ಲೋವರ್ ಕ್ಯಾಸ್ಟ್ ಅಂತ. ಹ್ಞೂ ಅದರಿಂದ ಹುಡುಗಿ ನನ್ನ ಲವ್ ಮಾಡಿಲ್ಲ. ಅದಕ್ಕೆ ಬ್ರೇಕಪ್ ಆಗಿದ್ದು ನಿಂದು?
ಅದು ಬ್ರೇಕಪ್ ಆಗಿಲ್ಲ, ಅದು ಬೇರೆ ಲವ್. ಹಾ. ಇದು ಅದ್ರ ಮುಂಚೆ ಒಂದು ಲವ್ ಆಗಿತ್ತು, ಒಂದು ಸೈಡ್ ಲವ್. ಹಾಂ ಕ್ಯಾಶ್ನ ಮಧ್ಯ ತರ್ಬಿಟ್ರು. ಏನು ಮಾಡೋಣ ಅಷ್ಟೇ. ಇವಾಗ ನೀನು ಸೈಡ್ಗೆ ಹೋಗು. ಆ ಹುಡುಗಿ ಯಾರು ಎಲ್ಲ ನಾನು ಹೇಳ್ತೀನಿ. ಹೇಳೇನೋ? ಹೇಳು ಹೇಳು. ಹುಡುಗಿ ಯಾರಲ್ಲ ಹೆಸರು ಹೆಸರು ಬೇಡ, ಹಂಗೆ ಹೇಳು. ಅದನ್ನ ಮ್ಯೂಟ್ ಮಾಡ್ಬಿಡು ಹಾಂ ಅಂತ. ಹಾಂ ಓದಿರೋದು HMRPU ಕಾಲೇಜ್. ಇವರಿಬ್ರು ಅಲ್ಲೇ ಓದಿದ್ ಗೈಸ್, ಅಲ್ಲೇ ಫ್ರೆಂಡ್ಸ್ ಅದ್ರಲ್ಲಿ ನನ್ನ ಮಗ ಅವ್ಳನ್ನ ಲವ್ ಮಾಡ್ತಾನೆ. ಅವ್ನು ನಮ್ಮನ್ನ ಕ್ಯಾಸ್ಟ್ ಅಂತ ಇರಬಾರ್ದು ಜೀವನದಲ್ಲಿ. ನೀನ್ ಕೇಳಿಸ್ಕೊ, ನಿನ್ ಕಿವಿಯಲ್ಲಿ ಇದಿರ್ಬೇಕು. ಪದೇ ಪದೇ ಹೆಸರು ಹೇಳ್ಬೇಡ, ಮುಂದೆ ಹೇಳು. ಮ್ಯೂಟ್ ಮಾಡಿ ನೀನ್ ಪದೇ ಪದೇ. ಇಲ್ಲ ಕೆಲಸ ಇಲ್ಲ ನಮ್ಕ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ಮಾಡ್ಬೇಡ ಗುರು, ದಿಗ್ಸ್ಕೊಳೋದು ಇವನ್ ತಾನೆ. ಹೇಳು, ಕೈ ನೋಡ್ತೈತೆ ಹೇಳು ಅಲ್ಲಿ. ಅವಳು ಇವಾಗ ಓದ್ತಾ ಇರೋದು ಕ್ರಿಸ್ತ ಜಯಂತಿ ಕಾಲೇಜ್. ಇವೆಲ್ಲ ಪಕ್ಕ ಅವಳು ಅಂತ ಗೊತ್ತಾಗ್ತದೆ. ಅಷ್ಟೇ. ಗೊತ್ತಾಗ್ಲಿ ಬಿಡು. ಅವಳ ಬಗ್ಗೆ ಗೊತ್ತಾಗ್ಬಾರ್ದು. ನೋಡಿ, ನಿಜ. ಕಾಲ್ ಬರುತ್ತೆ. ಹಲೋ, ಇಲ್ಲಿಂದ ನಡ್ಕೊಂಡ್ ಬಂದ್ವಿ, ಮುಂದೆ ಹೋಗ್ಬೇಕು. ಆದರೆ ಬಿಸಿಲು. ಇವ್ನು ಫೋಟೋ ಶೂಟ್ ಅಂತೆ, ನನ್ನ ಮಗನ ಕರ್ರಗಿದ್ರು ಕಾಣಿಸಲ್ಲ ಅನ್ನೋದು ಬೇಡ ಅಂತವನೆ. ಅನ್ಕೊಳ್ಳಿ ನೋಡಿ, ಸ್ಮಾರ್ಟ್ ಆದ್ರೂ ಬೇಡ ಅಂತಾನೆ ಫೋಟೋ ಶೂಟು. ಯಾಕಂದ್ರೆ ಹುಡುಗಿರು ಕ್ಯಾಸ್ಟ್ ಅಂತ ಬಂದ್ಬಿಡ್ತಾ ಇರುತ್ತೆ. ಎಲ್ಲ ಹುಡುಗಿರಲ್ಲ, ಯಾರೋ ಒಂದೊಂದು ಹುಡುಗಿರ ಅಷ್ಟೇ. ಹಂಗೆ ಅಪ್ಪ ನಾನು ಯಾವ್ದೋ ಪರ್ಟಿಕ್ಯುಲರ್ ಹುಡುಗಿ ಅಷ್ಟು ಎತ್ತಿಲ್ಲ ನಾನು. ಅಲ್ಲ ಸಿಂಪತಿ ಬಿಲ್ಡ್ ಮಾಡಿಸ್ಕೊಂತವನೆ. ಹುಡುಗಿಗೆ ಸಿಂಪತಿ ಬಿದ್ದು ಪರವಾಗಿಲ್ಲ, ಇಂಥ ಹುಡುಗರು ಇನ್ನ ಅವರೇ ಅನ್ಸ್ತಾರ. ನೀನ್ ಮಾತಾಡಿ ಅವ್ರು ನಿನ್ನ ನೋಡ್ಕೊಂಡ್ ಬರ್ಬೇಕು. ಸಿಂಪಟಿ ನನ್ನ ಸ್ಯಾಟಿಸ್ಫೈ ಮಾಡ. ಏನ್ ಮಚ್ಚ, ನಾವ್ ಹೆಂಗಿದೀವ ಹೆಂಗಿದ್ದೀರಾ ಹಂಗೆ ಅಂದ್ರೆ ಬಾಯ್ ಬಿಟ್ಟು ಹೇಳು. ಮುಂಗ್ ಕುಡಿತೀಯ ಹೇಳಿ. ಇವೆಲ್ಲ ಮಚ್ಚ ನೀನ್ ಮಾಡಲ್ಲ. ನಮ್ಮನ ಹಣೆಗೂ ನೀನ್ ಮಾಡಿಲ್ಲ. ನೀನು ಮಾಡಿಲ್ಲ. ನಮ್ಮಮ್ಮನ ಹಣೆಗೂ ಇಲ್ಲ. ಯಾರು ಡೈಲಾಗ್ ಹೇಳಿದ್ದು, ನಾ ಹೆಂಗಿದ್ದೀನೋ ಹಂಗೆ ಇರ್ಬೇಕು ಅಂತ. ಎಲ್ಲ ಹೇಳ್ಬೇಕು ನೀನು. ಒಂದ್ ಹುಡುಗಿ ನಿಂಗೆ ಬೀಳ್ಬೇಕಂದ್ರೆ ಎಲ್ಲ ಕರೆಕ್ಟಾಗಿ ಹೇಳ್ಬೇಕು ನೀನು. ಕುಡಿಯೋದು ಒಪ್ಕೊಳ್ಳು, ಕುಡಿಯಲ್ಲ ನೀನು. ನೋಡಿ, ಇವಾಗ ಹುಡುಗಿ ಹೆಸರು ಹೇಳಿದ್ ನಾವೇ ಇದನ್ನ ಆಗ್ಬೇಕು. ನಾನು ಹೇಳಿದ್ ಆಗ್ಬಾರ್ದು. ನಮ್ಮ ನಮ್ಮನ್ ಪಕ್ಕ ಹೋಗ್ತೀನಿ ನಾವು. ನಾವೇನಾಗಲ್ಲ, ನೀನಾಗೋದು. ವಿಡಿಯೋ ಮಾಡ್ತೀವಿ ನಮ್ದೇನಪ್ಪ, ಹುಡುಗರಿಗೆಲ್ಲ ಫಾರ್ವರ್ಡ್ ಮಾಡ್ತೀರಿ. ನಮ್ದೇನ್ ತಪ್ಪು ವಿಡಿಯೋ ಮಾಡೋದ್ರಲ್ಲಿ. ನೀನ್ ಮಾತಾಡಿದ್ಯಾ, ಮಾತಾಡಿ. ರೀಲ್ಸ್ ಮಾಡ್ತೀಯಾ? ಯಾವ ಸಾಂಗ್ ರೀಲ್ಸ್ ಮಾಡೋದವ್ನು? ರೀಲ್ಸ್ ಮಾಡೋದವ್ನು ಪದ ಮದ ಪಗರೆ ಸಸಾರೆ ಗಮ. ಮಾಡಕ್ ಕೆಲ್ಸ ಇಲ್ಲ ಅಂತ ಬಂದು ಕೇರಳ ಕುತ್ಕೊಂಡ್ಬಿಟ್ಟಿರೋದಕ್ಕೆ. ಸ್ಮಾರ್ಟ್ ಅವಳು. ನಾವು ಸ್ಮಾರ್ಟ್ ಏನೋ ಗೊತ್ತಿಲ್ಲ. ನೀನು ಐಫೋನ್ 16 Pro ತಾನೆ, ಅದಕ್ಕೆ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೀವಿ ನಾವು. ನಾವು ಕಲ್ತ್ಕೊಳ್ಳಿ ಒಂದು ರೀಲ್ ಮಾಡಿದ್ನೋ, ಫೋಟೋ ಶೂಟ್ ಮಾಡಿಸಿದ್ನೋ, ಏನೋ ಒಂದೆರಡು ಫೋಟೋ ತೆಗೆಸ್ಕೊಂಡು ಬಾಯ್ ಏ ಮುಚ್ಚಪ್ಪ. ನೋಡಿ ಅವ್ನ ಕಣ್ಣಲ್ಲೇ ಬೇಡವೆಲ್ಲ ಅಟ್ರಾಕ್ಷನ್ ಅಷ್ಟೇ. ಲವ್ ಅಲ್ಲ, ನಾನು ಪಕ್ಕ ಲವ್ ಅಲ್ಲ. ಇನ್ನೊಬ್ಬ ಲವ್ ಮಾಡ್ತಾ ಇದ್ದೀವಿ. ಇವಾಗ ಯಾವ್ದಾಗ ಬರ್ಕೊಟ್ಟಿದ್ದಪ್ಪ? ಅದ್ಯಾವ ಇದು ಬರ್ಕೊಟ್ಟಿದ್ದೆ. ಬಂದ್ಬಿಟ್ಟು ಏನ್ ಬ್ರೆಡ್ಡಾಗ ಡೈಲಿ ಹೋಗ್ಬಿಟ್ಟು ಸಂಘ ಹಾಕೊಂಡು ಕುತ್ಕೊಂಡಿತ್ತಾ ಇದೆ ಮುಂದೆ. ಏನು ಆ ಹುಡ್ಗಿಗೆ ಇವನು ಬ್ಲಡ್ ಅಲ್ಲಿ ಲೆಟರ್ ಬರ್ಕೊಂಡಿದ್ದಂತೆ. ನಾನು ನೋಡಿ. ನಿಜ ತಾನೆ? ಐ ಲವ್ ಯು ಅದೆಲ್ಲ ಫೋನ್ ಮಾಡ್ಲಾ ಇವಾಗ ಯಾರಿಗಾನ ಹೇಳ್ತಾರೆ. ಒಪ್ಕೊಂಡ್ಬಿಡು. ಅಯ್ಯೋ ಅವೆಲ್ಲ ಕಾಂಟ್ರವರ್ಸಿಕಲ್ ಆಗುತ್ತೆ. ಸೇಂಟಾಗಿ ಇಟ್ಕೊಳ್ಳಿ ಅಪ್ಪ ತುಂಬ್ಸಕ್ಕೆ. ಮತ್ತೆ ಇನ್ನೊಂದು ಫೋಟೋ ಇಟ್ಟಿದ್ದೆ. ಫೋಟೋ ನೋಡಿಲ್ಲ ನಾನು ಕೋಳಿ ಕುತ್ಕೊಂಡಿದ್ದೀನಿ. ನನ್ನ ಮಗನ ಬ್ಲಾಗ್ ಅಂತೆ. ಹೆಂಗ್ ಬರ್ಬೇಕು ಆ ಬ್ಲಾಗ್ ತೋರ್ಸೋ ಇದ್ರಾಗ. ಇವಂದು ಯಾವ್ದಪ್ಪ ಇದು? ಇದು ನೆಕ್ಸ್ಟ್ ಜೈಸೆ ಜೈಸೆ ऐसे 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 कैसे वैसे जैसे ಹಂಗ್ ಬರ್ಬೇಕು. ಇರು ನಿಮಿಷ ಹಂಗೆ ಕೊಡಿಲ್ಲ. ಗಾಯ್ಸ್ ಅವನು ಮಂಜು ಈ ಕಡೆ ಕೂತಿದ್ದ, ಕೋಳಿ ಹಿಂಗ್ ಕೂತ್ಕೊಂಡ್ ಹಿಂಗ್ ಕೂತ್ಕೊಂಡ್ಬಿಟ್ಟು ನೀಟಾಗಿ ಕೂರಿಸ್ಕೊಂಡಿರೋದು. ಇರೋದು ಮಲ್ಕೊಂಡಿರೋದು ಮರ ಎಷ್ಟು ಚೆನ್ನಾಗಿ. ಯಾವ್ದು ಹೂವ ಇದು? ಏನ್ ನನ್ ಮಕ್ಳು ಅಂದ್ರೆ ನಾನು ಹೂವನೇ ತೋರಿಸ್ತೀನಿ. ಎಷ್ಟು ರೊಮ್ಯಾಂಟಿಕ್ ಆಗಿ ಕೂತಿದ್ದಾರೆ ಅಂದ್ರೆ
ಫ್ರೆಂಡ್ಶಿಪ್ಪಲ್ಲಿ ರೊಮ್ಯಾನ್ಸ್ ಮಾಡೋದು ನಾನು ಎಲ್ಲೂ ನೋಡಿಲ್ಲ ಗುರು. ಹಾಂ ಸರಿ, ಇದಕ್ಕೇನಂತಾರೆ ಹೇಳೋ? ಮಾಡ್ತವನೆ ಗಾಡಿ ಬರ್ತಿದೆ, ಇವನು ಹೋಗ್ಬಿಟ್ಟು ಈ ಹೂವು ಬಿಸಾಕ್ಬೇಕಂತ ಅವನ ಮೇಲೆ. ಯಾವ ಹುಡುಗಿ ಇರ್ತಾರ ಯೂಸ್ ಮಾಡ್ತಾರಪ್ಪ ಇವರು. ಏನು ಒಂದು ನಿಮಿಷ ಎತ್ಕೊಳ್ಳೋ ಫೋನು. ಹ್ಞೂ ಹೋಗ್ರಿ, ಆನಾಯ್ತು ಹೋಗು. ಯಾಕ ಏನಿಡ್ಬೇಕು? ಅದ ಫೋನ್ ಡಾರ್ಕ್ನೆಸ್ ಸಿಕ್ಕ ಅಂತ ಒಂದು ಹೇಳ್ದಪ್ಪ. ಅಯ್ಯೋ ಬ್ರೈಟ್ನೆಸ್ ಸಿಕ್ಕ ಅಂತ ಹೇಳಿದ್ದು. ಡಾರ್ಕ್ನೆಸ್ ಅಂತ ತಿಕ್ಕ ಮುಚ್ಚು. ಹ್ಞೂ ಅಂತಾರೆ ಜನ. ಅವನು ಡಾರ್ಕ್ನೆಸ್ ಅಪ್ಪ, ಫೋನ್ ಇಡ್ಬೇಕಾಗಿರೋದು ಬ್ರೈಟ್ನೆಸ್. ಸರಿ ಆಯ್ತಾ? ಏನು ಇದು ರೀಲ್ಸು? ಕೋಳಿ ಗಾಡಿ ಎತ್ಕೊಂಬರಕ್ಕೆ ಹೋಗ್ತಾವನೆ, ಇನ್ನು ಸ್ಟೋರಿಗೆ ಹಾಕಕ್ಕಂತ ವಿಡಿಯೋ ಮಾಡ್ತಾವನೆ. ನಮ್ಮ ಕೋಳಿ ಇಲ್ಲಿ ಕೆಳಗಡೆ ಬರ್ತಾನೆ, ಹಿಂಗೆ ಎಲ್ಬಿಟ್ಟು ಹೋಗ್ಬಿಡೋದು. ಗೈಸ್ ನಾವು ಹೋಗಿ 10 ನಿಮಿಷ ಆಯಿತು, ಕೋಳಿನ ಬಂದೇ ಇಲ್ಲ. ಕುತ್ಕೊಂಡಿದ್ದೀವಿ ಇಲ್ಲ. ಅವ್ನ ದಾರಿ ಬೇರೆ ಗೊತ್ತಿಲ್ಲ. ಅವ್ರ ಮನೆ ಪಕ್ಕದಲ್ಲಿ ಒಂದು ಚೌಟ್ರಿ ಇದೆ ಅಂತ ಅವ್ನಿಗೆ ಇವತ್ತೇ ಗೊತ್ತಾಗಿತ್ತು, ನಾವು ತೋರಿಸಿದ್ಮೇಲೆ. ಎಲ್ಲ ಹೋಗ್ಬಿಟ್ಟು ಗೊತ್ತಿಲ್ಲ. ಐ ಬಂದು ಗೈಸ್ ಕೋಳಿ ಬಂದ. ಯಾವ್ದು ಕಸದ ಗಾಡಿಯಿಂದ ಬರ್ತಾನೆ. ಇಲ್ಲ ಬರ್ತಾವ ನೋಡಿ. ಚಿಕ್ಕ ಹುಡುಗರು ಸಿಕ್ಕಿದ್ರೆ ಮನೆಯವ್ರಿಗೂ ಕರ್ಕೊಂಬಂದವ್ ನಮ್ಮನ್ನ ತೋರಿಸ್ತೀನಿ. ಯಾವ್ದೋ ನಾಯಿ ಇದು. ಬೇಡ ಹೋಗಲಿ, ಕಚ್ಚುತ್ತು. ಹೇಳೋದ್ಕ ಫ್ರೆಂಡ್ಸ್ ಅಂತ ಹೇಳೋ. ಫ್ರೆಂಡ್ಸು. ಕಾಲಲ್ಲ ಸ್ಟ್ಯಾಂಡು. ಕಚ್ಚುತ್ತೋ ಇದು. ಏನದ ಹೆಸರು? ಬೇಗ ಬಾ. ಕರ್ಕೊಂಡೋಗ. ಯಾವ್ದು ನಿಂದು? ಚಪ್ಪಲಿ ನೋಡಿ, ಒಂದು ದೂರನೇ ಬಿಟ್ಟು ನೋಡಿ ಗೈಸ್. 3 ಫ್ಲೋರ್ ಮನೆ, ಎಲ್ಲ ಕೊಳಿದೆ. ಪಕ್ಕದಾಗ 2 ಎಕರೆ ಜಮೀನು. ಏನು ಬೆಳೆದವ್ರು ಜಮೀನಾಗವರು? ಮಾಸ್ಕ್ ಬಿಚ್ಬಿಟ್ಟಿದ್ನು. ಹಾಕೊಳಕ್ ಹೋದೆ, ಹೊರಗಡೆ ಏನಿದೆ ನೋಡಿ. ಏನದು? ಇಲ್ಲ ನೈ ಬಿಸಾಕೋ ಮಾಸ್ಕ್ಲಿ. ಅದನ್ನೇ ಹಾಕೊಂತಾನೆ, ಒರೆಸ್ಬಿಟ್ಟು ಅದನ್ನೇ ಹಾಕೊಂಡ್ಬಿಡ್ತಾನೆ. ಗೈಸ್ ಸೀನ್ ದ ನೆಕ್ಸ್ಟ್ ವ್ಲಾಗ್ ವಿತ್ ಏನೋ ಮುಂದೆ ನೋಡೆ. ಕೋಳಿನ ಸಕ್ಸಸ್ಫುಲಿ ಮನೆಗೆ ಬಿಟ್ಟಿದ್ದೀರಿ. ಮನೆಗೆ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದಾರೆ. ನಿಧಾನವಾಗಿ ಹೋಗೋ. ನಾವು ಹೋಗ್ತಾ ಇದ್ದೀವಿ. ಮಾಸ್ಕ್ ಬಿಚ್ಚೋ ಗೊತ್ತಾಗಲ್ಲ. ಹೋಗ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಟ್ರಿಮ್ಮಿಂಗ್ ಮಾಡಿಸ್ಬೇಕು ಮಾಮ್. ನಿಂಗೆ ಕಟ್ ಮಾಡಿ ಸಾಕು.